ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವಳು ನಮ್ಮ ಯಜಮಾನ್ರು ತಮ್ಮನ ಮಗಳು ಧನ್ವಿಕಾ ಅಂತ ಹೇಳಿ. ಧನ್ವಿಕಾ ಮತ್ತು ಅನಿ ಇಬ್ಬರು ನೆನೆ ಜಾತ್ರೆಯಲ್ಲಿ ಆಟ ಸಾಮಾನು ತಂದಿದ್ವಿ, ಅದರಲ್ಲಿ ಆಟ ಆಡ್ತಾಯಿದ್ರು. ಹಾಗೆ ಮನೆ ಹತ್ರ ಇದನ್ನೆಲ್ಲ ಶುಂಠಿ ಇತ್ತು ನಮ್ಮದ್ರಲ್ಲಿ ಅಂತ ಎಲ್ಲ ಕಿತ್ತಿದ್ದೆ. ಮನೆಗೆ ಶುಂಠಿ ಇಲ್ಲೇ ಆಗುತ್ತೆ, ನಮಗೆ ಬೇಕು ಅಂದಾಗ ಹಿಂಗೆ ಹಾಕ್ಕೊತೀವಿ. ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ತಿದ್ದಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕಿತ್ತಿಕ್ತೆ ಒಂದೇ ಸತಿ. ಮತ್ತು ನಮ್ಮ ಅತ್ತೆ ಎಲ್ಲ ಕಳೆ ಎಲ್ಲ ಕೀಳ್ಸಿದ್ರು ಬೇರೆಯವ್ರಿಗೆ ಹೇಳಿ. ಹಾಗೆ ಮನೆ ಮುಂದೆ ಸ್ವಲ್ಪ ಅರ್ಶಿನ ಇತ್ತು, ರಜೆ ಇತ್ತಾರಂತ ಹೇಳಿ ಅರ್ಶಿನ ತೊಗೊಂಡ್ವಿ. ಅರ್ಶಿನ ತುಂಬಾ ಆಗಿದೆ, ಅದನ್ನೆಲ್ಲ ಬೇಯಿಸಿ ಒಣಗಿಸ್ಕೊಂಡ್ರೆ ಮನೆಗೆ ಎಷ್ಟು ಬೇಕೋ ಅಷ್ಟು ಇದಾಗುತ್ತೆ. ನಾವು ಈ ಥರ ಎಲ್ಲ ಕೆಲಸ ಮಾಡ್ತಿದ್ರೆ ನೋಡಿ ಇವರಿಬ್ರು ಏನು ತರಲೆ ಮಾಡ್ತಾರೆ, ಎತ್ತದು ಹಿಡ್ಕೋದು ಇದೆ ಇವ್ರ ತರಲೆ ಕೆಲಸ. ಅಷ್ಟರೊಳಗಡೆ ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ಇಬ್ಬರು ಬಂದರು, ಹೂವು ಎತ್ತಕ್ಕೆ ಹೋಗಿದ್ರು. ಕಾಟ ಮಗ ಎತ್ಕೊಂಡು ಬಂದಾದಮೇಲೆ ಅವರೆಲ್ಲ ಆಗಿತಾಯಿದ್ರು. ಮನೆ ಮುಂದೆ ನಮ್ದು ಜಾಗ ಇರೋದ್ರಿಂದ ನಾವೇನು ಬೇಕೋ ಸ್ವಲ್ಪ ಮನೆಗೆ ಅವಾಗ ಹಾಕೊತೀವಿ. ಇಲ್ಲೇ ನಮ್ಮ ಮನೆಯವ್ರಲ್ಲಿ ಬಂದು ನಾನು ಸ್ವಲ್ಪ ತೆಗಿತಾಯಿದ್ದೆ, ಅಲ್ಲಿ ಇಬ್ಬ ಕಚ್ಬಿಡ್ತೀವಿ. ಹಂಗಾಗಿ ಅಷ್ಟಕ್ಕೆ ಬಿಟ್ಟು ನನಗೆ ಇವರಿಬ್ಬರು ನೋಡಿ ಟಬ್ಬಲ್ಲಿ ಕೂತ್ಕೊಂಡು ಆಡ್ತಾವ್ರೆ. ಹಂಗೆ ಸ್ವಲ್ಪ ಸಂಜೆ ಆಯ್ತಾಯಿತು ಅಂತ ಹೇಳಿ ದನಿ ನೀರು ಕುಡ್ಸೋಕ್ಕೆ ಅಂತ ಹೋಗ್ತಿದ್ರು, ಹಂಗೆ ಹೊಲ್ದ ಹತ್ರ. ಮತ್ತು ನಾವು ಹೋಗಿದ್ವಿ, ನಾನು ಮತ್ತು ಮಧು ಇಬ್ಬರೂ ಹೋಗಿದ್ವಿ. ಅಲ್ಲಿ ಹಣ್ಣು ಬಿಟ್ಟಿತ್ತು ಅಂತ ಹೇಳಿ ನೋಡ್ತಾ ಇದ್ದೆ ಹಣ್ಣಾಗಿದೆಯಾ ಅಂತ. ಒಂದೇ ಒಂದು ಮಾತ್ರ ಇನ್ನೇನು ಹಣ್ಣಾಗಿತ್ತು ಅಂತ ಹೇಳಿ ಈ ಹಣ್ಣೊಂದು ಕಿತ್ಕೊಬಂದೆ. ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನಾವೇ ಇದು ಹಾಕಿದ್ವಿ ಲಾಕ್ಡೌನ್ ಟೈಮಲ್ಲಿ. ಈಗ ಆಲ್ರೆಡಿ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹೋದ ವರ್ಷವೂ ಎಲ್ಲ ಬಿಟ್ಟಿತ್ತು ಬೇವಿನ ಗಿಡ ಎಲ್ಲ. ಮತ್ತು ಮನೆ ಹತ್ರ ಅಡಿಕೆ ನಾವೇ ಕುಯ್ಕೊಂಡಿದ್ವಿ. ಇದಕ್ಕೆ ಆಲ್ರೆಡಿ ಒಂದು 3-4 ವರ್ಷದ ಹಿಂದೆ ಮನೆಗೆ ಅಂತ ಹೇಳಿ ಆಗಿತ್ತು. ಮನೇಲಿ ಹೆಂಗಿದ್ರು ಅಡಿಕೆ ಖಾಲಿ ಆಗಿತ್ತು ಅಂತೇಳಿ ಅಲ್ಲಿ ಕೈಗೆ ಅಡಗ್ತಾಯಿತ್ತು ಅಂತೇಳಿ ನಮ್ಮ ಮನೆ ಕೈಲಿ ಕುಯ್ಸ್ಕೊಂಡೆ ಇರಲಿ ಅಂತ. ಹಂಗೆ ಟೈಮಾಗಿತ್ತಲ್ಲ, ಅವರು ದನಿಗೆಲ್ಲ ಇದ್ರು ಹೊಲ್ದ ಹತ್ರ. ಅಷ್ಟೊತ್ತಿಗೆಲ್ಲ ಐಸ್ ಮಾರ್ಕೊಬಂದರು ಅಂತೇಳಿ ಐಸ್ ತೊಗೊಂಡ್ವಿ ಎಲ್ಲರೂ. ನಮ್ಮ ಮನೆಯವ್ರ ಮನೆ ಹತ್ರ ಎಣ್ಣೆ ಕಿತ್ಕೊಟ್ರು. ಹುಡುಗರು ಮನೆ ಹತ್ರನೇ ಇದ್ರು ಅಂತೇಳಿ ಬೇಗ ಬರೋಣ ಎಲ್ಲ ಕಡಿತೀವಿ. ಅಷ್ಟಾದರೂ ಸ್ವಲ್ಪ ಹೊತ್ತು ಆಯ್ತಲ್ಲೇ. ಅಲ್ಲೆಲ್ಲ ಎಣ್ಣೀರು ಕುಟ್ಕೊಂಡು ಮನೆ ಹತ್ರ ಬರೋಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು. ಅಡಿಕೆ ತಂದಿದ್ವಲ್ಲ, ಅಡಿಕೆನೆಲ್ಲ ಕಟ್ ಮಾಡ್ತಿದ್ದೆ. ಎಲ್ಲರೂ ಇದ್ರಲ್ಲ, ಸ್ವಲ್ಪ ಸಂಜೆ ಟೈಮಲ್ಲಿ ಒಬ್ಬಳೇ ಆದರೆ ಬೇಜಾರಾಗುತ್ತೆ. ಎಲ್ಲರೂ ಇದ್ರಲ್ಲ ಕಟ್ ಮಾಡೋಣ ಅಂತ ಹೇಳಿ ಅಡಿಕೆ ಕುಯ್ದು ಕಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಇದಕ್ಕೆಲ್ಲ ಕೆಚ್ಚಿ ಇದು ಮಾಡಿದ್ರು. ನಾನು ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡೆ. ಅದನ್ನೆಲ್ಲ ಹಸೆವಾಗಿದ್ದರೆ ಇನ್ನೂ ಇನ್ನೂ ಎಳೆವಾಗಿದ್ದರೆ ಬಟ್ಲು ಒಟ್ಟಿಗೆ ಥರ ನೀಟಾಗಿ ಕುಯ್ಕೊಬೋದು. ಆದರೆ ಸ್ವಲ್ಪ ಬಲ್ತಿದ್ರಿಂದ ಸ್ವಲ್ಪ ಕುಯ್ಯೋಕೆ ಹಿಂಸೆ ಅಂತಾಯಿತು. ಮಧು ನೋಡಿ ಬಲ್ತಿತ್ತಲ್ಲ, ಊದ್ತಾ ಇತ್ತು. ಅಡಿಕೆ ಕುಯ್ದಾದ್ಮೇಲೆ ಕಪ್ಪೆ ಚೆನ್ನಾಗಿ ನೀರು ಮಾಡಿಸ್ಬಿಟ್ಟು ಕಟ್ ಮಾಡಿದ್ವಂತಲ್ಲ ಆ ಅಡಿಕೆನೆಲ್ಲ ಹಾಕೋದು. ಸ್ವಲ್ಪ ಅದಕ್ಕೆ ಮತ್ತು ಸುಣ್ಣನ ಸ್ವಲ್ಪ ಹಾಕ್ಬಿಟ್ಟು ಬೇಯಿಸಿದ್ರೆ ಮುಗಿತು. ಆಮೇಲೆ ಎಲ್ಲರೂ ಇದ್ರು ಅಂತೇಳಿ ಪಕೋಡ ಮಾಡ್ತಾಯಿದ್ವಿ ಅಂತೇಳಿ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಪಕೋಡ ಎಲ್ಲ ತಿಂದಾದ್ಮೇಲೆ ಎಲ್ಲರೂ ಇಬ್ಬರು ಹುಡುಗರು ಮಲಗಿದ್ರು. ಅಷ್ಟೊತ್ತು ನಾವು ಎಲ್ಲ ಸ್ನಾನ ಮಾಡಿ ಮತ್ತೆ ಸಂಜೆ ಇನ್ನೇನು ದನ ಇಟ್ಕೊಬರೋ ಟೈಮ್ ಮತ್ತೆ ಹೊಲ್ದ ಹತ್ರ ಹೋದ್ವಿ. ಹಂಗೆ ಬರ್ತಾ ಅಲ್ಲಿ ಮರದಲ್ಲಿ ಬೇಲ್ದೆ ಹಣ್ಣು ಬಿದ್ದಿತ್ತು ಅಂತೇಳಿ ಬೇಲ್ದೆ ಹಣ್ಣು ತೊಗೊಬಂದ್ವಿ. ಅಷ್ಟೊತ್ತಿಗೆ ಮೇಲೆ ಮುಚ್ತಾಯಿದ್ರು. ಹಂಗೆ ಬಾಳೆಹಣ್ಣು ಕಟ್ ಮಾಡ್ಕೊಬಂದಿದ್ರು. ಬೇಲ್ದೆ ಹಣ್ಣು ಕೆಚ್ಚುತ್ತಾಯಿದ್ರೆ ಅವಳು ಬಂದು ನೋಡಿದ್ಲು, ಆದರೆ ತಿನ್ನಲಿಲ್ಲ. ಬೇಡ ಅಂತ ಹೋದ್ಲು. ಚೆನ್ನಾಗಿರುತ್ತೆ, ಶುಗರ್ಗೆಲ್ಲ ಒಳ್ಳೇದು ಅಂತಾರೆ ಅಜ್ಜಿ. ಇನ್ನು ಮಾತಾಡೋಕೆ ಬರಲ್ಲ, ಇನ್ನು ಈಗ 2 ವರ್ಷ ಪುಟ್ಟಾಗಿ 2 ಪದ ಮಾತಾಡ್ತಾಳೆ. ಧನ್ವಿಕಾ ಹೆಸರು ಬಂದು ಸಂಜೆಯವರೆಲ್ಲ ಹೊರಡಕ್ಕೆ ರೆಡಿಯಾಗಿದ್ರು. ಅವ್ಳಿಗೆ ಹೋಗೋಕೆ ಇಷ್ಟ ಇರಲಿಲ್ಲ, ಅದಕ್ಕೆ ನನ್ನ ಜೊತೆನೇ ಇದ್ಲು. ಆಮೇಲೆ ಕಳಿಸಿದ್ವಿ ನಾವೇನೆ. ಅವರು ಕರ್ಕೊಂಡ್ಬಂದ್ರು. ನೆಕ್ಸ್ಟ್ ಟೈಮ್ ಮತ್ತೆ ಸಿಗೋಣ. ರಾತ್ರಿ ಬೆಳಗ್ಗೆ ದೋಸೆಗೆ ಅಂತೇಳಿ ಅಕ್ಕಿ ಮತ್ತು ಹೆಸರು ಕಾಳು ನೆನೆ ಹಾಕಿದ್ರು.